ಚಿತ್ರರಂಗದ ಕಲಾವಿದರ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಮೊನ್ನೆಯಷ್ಟೇ ಡಿಸಿಎಂ ಹೇಳಿಕೆಯನ್ನ ನಟಿ ರಮ್ಯಾ ಸಮರ್ಥಿಸಿಕೊಂಡಿದ್ರು. ಇವತ್ತು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಖುದ್ದು ಭಾಗಿಯಾಗಿದ್ದ ರಮ್ಯಾ ಮತ್ತೆ ಕಮ್ಬ್ಯಾಕ್ ಮಾಡುವ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ರಮ್ಯಾ, ನನ್ನೊಟ್ಟಿಗೆ ಆಕ್ಟ್ ಮಾಡಿದ್ದ ಇವತ್ತಿನ ಸೂಪರ್ ಸ್ಟಾರ್ಸ್ ಅಂದು ಹೊಸಬರು. ಸಿನಿಮಾ ಹಿಟ್ ಆದ ಮುಂದಿನ ಚಿತ್ರಕ್ಕೆ ನನಗಿಂತ 5 ಪಟ್ಟು ಹೆಚ್ಚು ಸಂಭಾವನೆ ಪಡೆದಿದ್ರು. ಸಂಭಾವನೆ ವಿಚಾರದಲ್ಲಿ ಮಹಿಳಾ ಕಲಾವಿದರಿಗೂ ಆದ್ಯತೆ ಕೊಡಬೇಕು ಅಂದ್ರು. I really don't know. In fact, I had, most of my films I worked with, like today, who are like superstars who are not known that much when I did films with them, and they were paid less than me. But then once the film became a hit, the next film, the hero was paid like maybe 50 times more than what he was paid, for the film that we would have done together. And I would have gotten paid maybe like 5 times more. That's it. So that's the kind of difference. We worked together. He was relatively unknown. And then we do a hit together. And then he gets paid in crores. And I'm still like trying to hit that 1 CR, So that of course exists, and I don't know why they think. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ನಟ್ಟು ಬೋಲ್ಟು ಮಾತಿಗೆ ಸಂಬಂಧಪಟ್ಟಂತೆ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. I don't think DK Shivakumar sir was wrong in that aspect. ಖಂಡಿತವಾಗ್ಲೂ ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ. ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ DK ಸರ್ ಇಸ್ ಸಮನ್ ಹೂ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಸೊ ಐ ಡೋಂಟ್ ಥಿಂಕ್ DK